ಇಂದಿನಿಂದ ಐಪಿಎಲ್ ಮಹಾಸಮರ ಆರಂಭ. The legends are coming for it. ಆರ್ಸಿಬಿಗೆ ಒಂದು ಗುಡ್ ನ್ಯೂಸ್, ಎರಡು ಬ್ಯಾಡ್ ನ್ಯೂಸ್. ಈ ನಡುವೆಯೂ ಪ್ರಶಸ್ತಿ ಉಳಿಸಿಕೊಳ್ಳುತ್ತಾ ಆರ್ಸಿಬಿ ಪಡೆ. After 18 years in the IPL. ಉದ್ಘಾಟನೆ ಪಂದ್ಯಕ್ಕೆ ಬೆಂಗಳೂರು ಸಜ್ಜು. ಪೊಲೀಸರಿಂದ ಸಿಕ್ಕಾಪಟ್ಟೆ ಬಿಗಿ ಭದ್ರತೆ. ಪ್ರಶಸ್ತಿ ತಮ್ಮದಾಗಿಸಿಕೊಳ್ಳಲು ಜಿದ್ದಾಜಿದ್ದಿನ ಹೋರಾಟಕ್ಕೆ ಇತರ ತಂಡಗಳು ಸಿದ್ಧ. ಐಪಿಎಲ್ನಲ್ಲಿ ಅತಿ ಹಿರಿಯ ಪ್ಲೇಯರ್ ಆಗಿ ಧೋನಿ, ಕಿರಿಯ ಪ್ಲೇಯರ್ ಆಗಿ ವೈಭವ್ ಸೂರ್ಯವಂಶಿ. ಇವರ ಬ್ಯಾಟಿಂಗ್ ಸ್ಥಿರತೆ ಹೇಗಿದೆ? ಇದೇ ಇವತ್ತಿನ ವಿಶೇಷ. ಐಪಿಎಲ್ ಮಹಾಸಮರ, ಈ ಆವೃತ್ತಿಯ ಹೈಲೈಟ್ಸ್ ಏನು? The throne contested. ನಾನು ಶರಣು ಚಕ್ರಸಾಲಿ, ನೀವು ನೋಡ್ತಿದ್ರಿ ಲೋಕದೃಷ್ಟಿ ಚಾನಲ್. ಕ್ರಿಕೆಟ್ ಅಭಿಮಾನಿಗಳನ್ನು ಸೂಜಿಗಲ್ಲಿನಂತೆ ಆಕರ್ಷಿಸುವ ಶಕ್ತಿ ಐಪಿಎಲ್ಗಿದೆ. ಬಹುಕೋಟಿ ಮೊತ್ತದ ಈ ಇಂಡಿಯನ್ ಪ್ರೀಮಿಯರ್ ಲೀಗ್ 18 ಆವೃತ್ತಿಗಳನ್ನು ದಾಟಿ ಈಗ 19ನೇ ಆವೃತ್ತಿಗೆ ಹೆಜ್ಜೆ ಇಟ್ಟಿದೆ. ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಅಂಗಳದಲ್ಲಿ 19ನೇ ಆವೃತ್ತಿ ಆರಂಭಗೊಳ್ತಾ ಇದ್ದು, ಉದ್ಘಾಟನೆ ಪಂದ್ಯಕ್ಕೆ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡ ಮುಖಾಮುಖಿಯಾಗ್ತಾ ಇದೆ. ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಎಂದು 18 ವರ್ಷಗಳ ಕಾಲ ಕಪ್ ಜಪ ಮಾಡಿದ್ದ ಆರ್ಸಿಬಿ ತನ್ನ ಚೊಚ್ಚಲ ಕಪ್ಪನ್ನು 18ನೇ ಆವೃತ್ತಿಯಲ್ಲಿ ಎತ್ತಿ ಹಿಡಿಯಿತು. ಕಾಕತಾಳಿ ಎಂಬಂತೆ ಕ್ರಿಕೆಟ್ ದಿಗ್ಗಜ ಆರ್ಸಿಬಿಯ ಹಾಟ್ ಫೇವರೇಟ್ ಆಟಗಾರ ಕಿಂಗ್ ಕೊಹ್ಲಿ ಅವರ ಜರ್ಸಿ ನಂಬರ್ ಕೂಡ 18. ಏನು ಹೇಳ್ತೀರಾ? ಆರ್ಸಿಬಿಯ ವಿಜಯೋತ್ಸವ ಇನ್ನೂ ಅಭಿಮಾನಿಗಳ ಕಣ್ಣಲ್ಲಿ ಹಾಗೇ ಕಟ್ಟಿದೆ. ಜೊತೆಗೆ ದುರಂತವೂ ನಡೆದು ಹೋಗಿ ತಂಡದ ಆಟಗಾರರ ಸಂಖ್ಯೆಯಂತೆಯೇ 11 ಅಭಿಮಾನಿಗಳು ಚಿನ್ನಸ್ವಾಮಿ ಬಳಿ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದರು. ಕಾಂಗ್ರೆಸ್ ಸರ್ಕಾರ ಕೂಡ ಆ ವಿಜಯೋತ್ಸವದಲ್ಲಿ ಭಾಗಿಯಾಗಿ ಸಾವಿನ ಕಳಂಕವನ್ನು ಅಂಟಿಸಿಕೊಳ್ಳುತ್ತೆ. ತದನಂತರ ಇನ್ನು ಮುಂದೆ ಬೆಂಗಳೂರಿನಲ್ಲಿ ಕ್ರಿಕೆಟ್ ಆಯೋಜನೆ ಆಗಲ್ಲ ಎನ್ನುವ ಮಾತುಗಳು ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತವೆ. ಈ ನಡುವೆ ರಾಜ್ಯ ಸರ್ಕಾರ ತನಗೆ ಅಂಟಿದ ಕಳಂಕವನ್ನು ಅಳಿಸಿ ಹಾಕಿಕೊಳ್ಳುವ ಪ್ರಯತ್ನದ ಭಾಗವಾಗಿಯೋ ಅಥವಾ ನಿಜವಾದ ಕ್ರೀಡಾ ಅಭಿಮಾನದಿಂದಲೋ ಒಟ್ಟಿನಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಅಂಗಳದಲ್ಲಿ ಕ್ರಿಕೆಟ್ ಆಯೋಜಿಸುವಲ್ಲಿ ಯಶಸ್ಸು ಕಂಡಿದೆ. ಮಾರ್ಚ್ 28ರಿಂದ ಮೇ 31ರವರೆಗೆ 2026ರ ಐಪಿಎಲ್ ಹಂಗಾಮ ನಡೆಯುತ್ತೆ. ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧೋನ್ಮಾದ ಆರಂಭವಾಗಿದ್ದರೆ, ಇತ್ತ ಭಾರತದಲ್ಲಿ ಚುಟುಕು ಕ್ರಿಕೆಟ್ ಕದನ ಆರಂಭವಾಗಿದೆ. ಈ 2 ತಿಂಗಳುಗಳ ಕಾಲ ಕ್ರಿಕೆಟ್ ಪ್ರೇಮಿಗಳಿಗೆ ಹಬ್ಬವೇ ಹಬ್ಬ. ಕ್ರಿಕೆಟ್ ಅಂಗಳದಲ್ಲಿ ರನ್ ಮಳೆ ಹರಿದಷ್ಟು ಅದ ಕಂಟಿಕೊಂಡ ಉದ್ಯಮದಲ್ಲೂ ಕೋಟಿ ಕೋಟಿ ಹಣದ ಹೊಳೆ ಹರಿಯುತ್ತೆ. ಜೊತೆಗೆ ಕೆಲವರಿಗೆ ಪ್ರತ್ಯಕ್ಷವಾಗಿ, ಇನ್ನು ಕೆಲವರಿಗೆ ಪರೋಕ್ಷವಾಗಿ ಉದ್ಯೋಗದ ಅವಕಾಶಗಳು ಕೂಡ ಸೃಷ್ಟಿಯಾಗುತ್ತೆ. 10 ತಂಡಗಳಿಂದ ಲೀಗ್ ಹಂತದಲ್ಲಿ 70 ಪಂದ್ಯಗಳು ನಡೆಯಲಿದ್ದು, 2 ಕ್ವಾಲಿಫೈಯರ್, 1 ಎಲಿಮಿನೇಟರ್ ಹಾಗೂ 1 ಫೈನಲ್ ಮ್ಯಾಚ್ ಸೇರಿ ಒಟ್ಟು 74 ಪಂದ್ಯಗಳು ಯಾವ ರೀತಿಯಲ್ಲಿ ನಡೆಯಲಿವೆ. ಇನ್ನೂ ವಿಶೇಷ ಏನು ಗೊತ್ತಾ? ಉದ್ಘಾಟನೆ ಪಂದ್ಯ ಬೆಂಗಳೂರಿನಲ್ಲಿಯೇ ನಡೀತಾ ಇದ್ದರೆ ಫೈನಲ್ ಪಂದ್ಯ ಸಹ ಬೆಂಗಳೂರಿನಲ್ಲಿಯೇ ಆಯೋಜನೆಗೊಳ್ಳಲಿದೆ. 18 ವರ್ಷಗಳ ಟೂರ್ನಿಯ ಇತಿಹಾಸದಲ್ಲಿ 2025ರಲ್ಲಿ ಮೊದಲ ಬಾರಿಗೆ ಚಾಂಪಿಯನ್ ಪಟ್ಟ ಅಲಂಕರಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಹುತೇಕ ಹಿಂದಿನ ಮಾದರಿಯಲ್ಲಿಯೇ ಜಗತ್ತಿನ ಅತಿ ದೊಡ್ಡ ಕ್ರಿಕೆಟ್ ಲೀಗ್ನಲ್ಲಿ ಪ್ರಶಸ್ತಿ ಉಳಿಸಿಕೊಳ್ಳುವ ವಿಶ್ವಾಸದೊಂದಿಗೆ ಇಂದು ಕಣಕ್ಕಿಳಿತಾ ಇದೆ. ಇನ್ನು ಐಪಿಎಲ್ ಇತಿಹಾಸದಲ್ಲಿ ಗರಿಷ್ಠ ಮೊತ್ತ 287 ರನ್ ಹೊಡೆದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಇಂದು ಆರ್ಸಿಬಿಗೆ ಎದುರಾಳಿ. ಇಷ್ಟು ಮೊತ್ತವನ್ನು ಹೈದರಾಬಾದ್ ತಂಡ 2024ರಲ್ಲಿ ಇದೇ ಆರ್ಸಿಬಿ ವಿರುದ್ಧ ದಾಖಲಿಸಿದೆ. ಹಾಗೆ ಇದೇ ಚರಿತ್ರೆಯಲ್ಲಿ ನೋಡೋದಾದರೆ ಅತಿ ಕಡಿಮೆ ರನ್ ಗಳಿಸಿದ ಖ್ಯಾತಿಯೂ ಆರ್ಸಿಬಿಗಿದೆ. 2017ರಲ್ಲಿ ಕೆಕೆಆರ್ ವಿರುದ್ಧ ಕೇವಲ 49 ರನ್ ಗಳಿಸಿತ್ತು. ಚಿನ್ನಸ್ವಾಮಿ ವಿಜಯೋತ್ಸವದ ಬಳಿ ಆರ್ಸಿಬಿ ಅಭಿಮಾನಿಗಳು ಮೃತಪಟ್ಟ ಹಿನ್ನೆಲೆಯಲ್ಲಿ ಬಿಸಿಸಿಐ ಈ ಬಾರಿ ಉದ್ಘಾಟನೆ ಸಮಾರಂಭವನ್ನೇ ರದ್ದುಗೊಳಿಸಿದೆ. ಉದ್ಘಾಟನಾ ಸಮಾರಂಭ ರದ್ದಾಗ್ತಾ ಇರೋದು ಇದೇ ಮೊದಲೇನಲ್ಲ. 2019ರಲ್ಲಿ ಪುಲ್ವಾಮಾ ಭಯೋತ್ಪಾದಕ ದಾಳಿಯಲ್ಲಿ ಹುತಾತ್ಮರಾದ ಸೈನಿಕರ ಗೌರವಾರ್ಥವಾಗಿಯೂ ಉದ್ಘಾಟನಾ ಸಮಾರಂಭ ರದ್ದುಗೊಂಡಿತ್ತು. ಹೀಗಾಗಿ ಇಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಔಪಚಾರಿಕ ಕಾರ್ಯಕ್ರಮ ಇಲ್ಲದೆ ನೇರವಾಗಿ ಆರ್ಸಿಬಿ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವೆ ಉದ್ಘಾಟನಾ ಪಂದ್ಯ ನಡೆಯುತ್ತೆ. ಜೊತೆಗೆ ಒಂದಿಷ್ಟು ವೈವಿಧ್ಯಮಯ ಕಾರ್ಯಕ್ರಮ ಕೂಡ ನಡೆಯಲಿವೆ. ಕಾಲ್ತುಳಿತ ಸಂತ್ರಸ್ತರಿಗೆ ಆರ್ಸಿಬಿ ಗೌರವ. ಹೌದು, ಕಾಲ್ತುಳಿತ ಸಂತ್ರಸ್ತರಿಗೆ ಆರ್ಸಿಬಿ ಗೌರವ ಸಲ್ಲಿಸುವ ಸಲುವಾಗಿಯೇ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವ ಪ್ರತಿ ಪಂದ್ಯದಲ್ಲೂ 11 ಸೀಟ್ಗಳನ್ನು ಖಾಲಿ ಇಡುವುದಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಘೋಷಿಸಿದೆ. ಜೊತೆಗೆ ಅಭ್ಯಾಸದ ಸಮಯದಲ್ಲಿ ಆಟಗಾರರು 11ನೇ ಸಂಖ್ಯೆಯ ಜರ್ಸಿಯನ್ನೇ ಧರಿಸ್ತಾರೆ ಮತ್ತು ಅಭಿಮಾನಿಗಳ ಸ್ಮರಣಾರ್ಥವಾಗಿ ಉದ್ಘಾಟನಾ ಪಂದ್ಯದಲ್ಲಿ ಕಪ್ಪು ತೋಳಿನ ಪಟ್ಟಿಗಳನ್ನು ಕೂಡ ಧರಿಸಲಿದ್ದಾರೆ.
RCB ಇದೇ ಕಾರಣಕ್ಕೆ ಅನ್ಬಾಕ್ಸ್ ಕಾರ್ಯಕ್ರಮ ಸಹ ನಡೆಸಿಲ್ಲ. ಇದಕ್ಕೂ ಮೊದಲು ದುರಂತ ಘಟನೆಯಲ್ಲಿ ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ RCB 25 ಲಕ್ಷ ಪರಿಹಾರವನ್ನು ಘೋಷಿಸಿತ್ತು. ಇನ್ನು 11 ಸೀಟುಗಳನ್ನು ಖಾಲಿ ಇಡುವ ಕ್ರಮವನ್ನು ಕೇವಲ IPLಗೆ ಮಾತ್ರವಲ್ಲದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವ ಎಲ್ಲ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲೂ ಶಾಶ್ವತವಾಗಿ ಈ ನಿಯಮವನ್ನು ಪಾಲಿಸುವುದಾಗಿ KSCA ಹೇಳಿಕೊಂಡಿದೆ. RCBಗಿದೆ ಒಂದು ಗುಡ್ ನ್ಯೂಸ್, 2 ಬ್ಯಾಡ್ ನ್ಯೂಸ್. ಮೊದಲು ಬ್ಯಾಡ್ ನ್ಯೂಸ್ ಹೇಳಿ ಗುಡ್ ನ್ಯೂಸ್ ಕಡೆ ಬರೋಣ. ಕಳೆದ ವಾರ IPL 2026ನಲ್ಲಿ ಭಾಗವಹಿಸುವ ತನ್ನ ಎಲ್ಲ ಕಾಂಟ್ರಾಕ್ಟ್ ಆಟಗಾರರು ಕಡ್ಡಾಯವಾಗಿ ದೈಹಿಕ ಪ್ರದರ್ಶನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕೆಂದು ಶ್ರೀಲಂಕಾ ಕ್ರಿಕೆಟ್ ಸ್ಪಷ್ಟಪಡಿಸಿತ್ತು. ಆದರೆ RCBಯ ವಿದೇಶಿ ವೇಗಿ ನೊವಾನ್ ತುಷಾರ್ ಅವರನ್ನು ಈ ಆವೃತ್ತಿಯಲ್ಲಿ RCB ಕಳೆದುಕೊಳ್ಳಲಿದೆ. ಶ್ರೀಲಂಕಾ ಕ್ರಿಕೆಟ್ ಅವರಿಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಭಾಗವಹಿಸಲು NOC ನಿರಾಕರಿಸಿದೆ. ವರದಿ ಪ್ರಕಾರ ಶ್ರೀಲಂಕಾ ಕ್ರಿಕೆಟ್ ಮಂಡಳಿಯು ತನ್ನ ಆಟಗಾರರು ಕೆಲವು ಫಿಟ್ನೆಸ್ ನಿಯಮಗಳನ್ನು ಪೂರೈಸಿದರೆ ಮಾತ್ರ ವಿದೇಶಿ ಲೀಗ್ಗಳಲ್ಲಿ ಭಾಗವಹಿಸಲು ಅವಕಾಶ ನೀಡುತ್ತೆ. ತುಷಾರ್ ಅವರು ಸದ್ಯ ಗಾಯಗೊಂಡಿಲ್ಲವಾದರೂ ಅವರ ಫಿಟ್ನೆಸ್ ಬಯಸುವ ಮಾನದಂಡಗಳಿಗೆ ಅನುಗುಣವಾಗಿಲ್ಲ ಎಂದು ವರದಿಯಾಗಿದೆ. ಆದ್ದರಿಂದ ಅವರು ಈ ಬಾರಿ IPLನಲ್ಲಿ ಭಾಗವಹಿಸ್ತಾ ಇಲ್ಲ. ಇದು RCBಗೆ ಸ್ವಲ್ಪ ದುಬಾರಿಯಾಗುವ ಸಾಧ್ಯತೆ ಇದೆ. ಇನ್ನೊಂದು ಬ್ಯಾಡ್ ನ್ಯೂಸ್ ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸ್ಟಾರ್ ವೇಗಿ ಯಶ್ ದಯಾಳ್ ಕೂಡ ಗಂಭೀರವಾದ ಅತ್ಯಾಚಾರ ಮತ್ತು ಲೈಂಗಿಕ ಶೋಷಣೆ ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಯಶ್ ದಯಾಳ್ ಅವರನ್ನು ಆಡಿಸುವುದಿಲ್ಲ ಎಂದು RCB ಫ್ರಾಂಚೈಸಿ ಖಚಿತಪಡಿಸಿದೆ. ಇನ್ನು ಗುಡ್ ನ್ಯೂಸ್ ಕಡೆ ಬರೋಣ. RCBಗೆ ಕೊನೆಗೂ ದೊಡ್ಡ ಆನೆಬಲ ಬಂದಿದೆ. ಗಾಯದ ಸಮಸ್ಯೆಯಿಂದ ಬಳಲ್ತಾ ಇದ್ದ ಆಸ್ಟ್ರೇಲಿಯಾದ ಸ್ಟಾರ್ ವೇಗಿ ಜೋಶ್ ಹ್ಯಾಜಲ್ವುಡ್ ಅವರು ಈಗ ಸಂಪೂರ್ಣ ಗುಣಮುಖರಾಗಿ RCB ತಂಡವನ್ನು ಕೂಡಿಕೊಂಡಿದ್ದಾರೆ. ಆದರೆ ಆರಂಭಿಕ ಪಂದ್ಯಗಳನ್ನು ಆಡ್ತಾರೆ ಎಂಬುದು ಇನ್ನೂ ಖಚಿತವಾಗಿಲ್ಲ. ರನ್ಗಳ ಸರದಾರ ವಿರಾಟ್ ಕೊಹ್ಲಿ. ಬ್ಯಾಟಿಂಗ್ನಲ್ಲಿ ಅಬ್ಬರಿಸುವ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಉತ್ತಮ ಆರಂಭ ಒದಗಿಸಬಲ್ಲ ಅಸಾಧಾರಣ ಸಾಮರ್ಥ್ಯ ಹೊಂದಿರುವುದು RCBಗೆ ದೊಡ್ಡ ಬಲ. 2025ರಲ್ಲೂ ಈ ಜೋಡಿ ಒಳ್ಳೆಯ ಪ್ರದರ್ಶನ ನೀಡಿತ್ತು. ಈ ಬಾರಿಯೂ ಈ ಜೋಡಿಯೇ ಆಕರ್ಷಣೆಯ ಕೇಂದ್ರಬಿಂದು. ಇನ್ನು IPL ಇತಿಹಾಸದಲ್ಲಿ ಆಟಗಾರನೊಬ್ಬ ಅತ್ಯಧಿಕ ಅಂದರೆ 8661 ರನ್ ಗಳಿಸಿದ ಖ್ಯಾತಿ ವಿರಾಟ್ ಕೊಹ್ಲಿ ಹೆಸರಿದೆ. ಒಟ್ಟಾರೆ ಕಳೆದ ಬಾರಿಯ ವಿಜೇತ ತಂಡದ ಆಟಗಾರನೇ RCB ಉಳಿಸಿಕೊಂಡಿರುವುದರಿಂದ ತಂಡದ ಶಕ್ತಿ ಮತ್ತಷ್ಟು ಹೆಚ್ಚಿಸಿದೆ ಮತ್ತು ಹೊಸ ಉತ್ಸಾಹದಲ್ಲಿ ಕೂಡ ಇದ್ದಾರೆ. ಹಿರಿಯ ಪ್ಲೇಯರ್ ಆಗಿ ಧೋನಿ, ಕಿರಿಯ ಪ್ಲೇಯರ್ ಆಗಿ ವೈಭವ್ ಸೂರ್ಯವಂಶಿ. CSKಗೆ 5 ಬಾರಿ ಟ್ರೋಫಿ ಗೆದ್ದುಕೊಟ್ಟ ಧೋನಿ ಈ ಆವೃತ್ತಿಯಲ್ಲಿ ಆಡುತ್ತಿರುವ ಅತಿ ಹಿರಿಯ ಆಟಗಾರ. ಅವರಿಗೀಗ 44 ವಯಸ್ಸು. ಇನ್ನು ಕೇವಲ 14ನೇ ವಯಸ್ಸಿನಲ್ಲಿ IPLಗೆ ಪಾದಾರ್ಪಣೆ ಮಾಡಿದ ವೈಭವ್ ಸೂರ್ಯವಂಶಿ ಅತಿ ಕಿರಿಯ ಆಟಗಾರ ಎನಿಸಿಕೊಂಡಿದ್ದಾರೆ. ಇವರು ರಾಜಸ್ಥಾನದ ರಾಯಲ್ಸ್ ತಂಡದಲ್ಲಿ ಗುರುತಿಸಿಕೊಂಡಿದ್ದಾರೆ. 2025ರಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಕೇವಲ 38 ಎಸೆತಗಳಲ್ಲಿ 101 ರನ್ ಸಿಡಿಸಿ ಸಂಚಲನ ಸೃಷ್ಟಿಸಿದರು. ಅಂಡರ್-19 ವಿಶ್ವಕಪ್ ಫೈನಲ್ನಲ್ಲಿ 80 ಎಸೆತಗಳಲ್ಲಿ 175 ರನ್ ಸಿಡಿಸಿ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿಗೆ ಭಾಜನರಾದ ವೈಭವ್ ಈ IPL ಹಂಗಾಮಿನಲ್ಲೂ ಮಿಂಚಲು ಸಜ್ಜಾಗಿದ್ದಾರೆ. ಇನ್ನು 18 ವರ್ಷದ ವಿಹಾನ್ ಮಲ್ಹೋತ್ರಾ ಎಡಗೈ ಪ್ರತಿಭೆ RCB ಪರ ಆಡ್ತಾ ಇದ್ದಾರೆ. ಇವರನ್ನ ಶುಭಮನ್ ಗಿಲ್ಗೆ ಹೋಲಿಕೆ ಮಾಡಲಾಗ್ತಾ ಇದ್ದು ಭಾರತದ ಅಂಡರ್-19 ವಿಶ್ವಕಪ್ ಗೆಲುವಿನಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದರು. ಈಗ RCB ತಂಡದ ಭವಿಷ್ಯದ ಭರವಸೆ ಆಟಗಾರನಾಗಿ ಇವರು ಗುರುತಿಸಿಕೊಂಡಿದ್ದಾರೆ. ಹಾಗೆ ರಾಜಸ್ಥಾನದ 19 ವರ್ಷದ ವಿಕೆಟ್ ಕೀಪರ್ ಮತ್ತು ಬ್ಯಾಟರ್ ಆಗಿರುವ ಕಾರ್ತಿಕ್ ಶರ್ಮಾ ಬರೋಬ್ಬರಿ 14 ಕೋಟಿ ರುಗೆ ಹರಾಜಾಗುವ ಮೂಲಕ IPL ಇತಿಹಾಸದಲ್ಲೇ ಅತ್ಯಂತ ಹೆಚ್ಚು ಬೆಲೆಗೆ ಮಾರಾಟವಾದ ಅನ್ಕ್ಯಾಪ್ಡ್ ಆಟಗಾರ ಎನಿಸಿಕೊಂಡಿದ್ದಾರೆ. ತಮ್ಮ ನಿರ್ಭೀತ ಬ್ಯಾಟಿಂಗ್ ಶೈಲಿಗೆ ಹೆಸರಾದ ಇವರು ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ 28 ಸಿಕ್ಸರ್ಗಳನ್ನು ಸಿಡಿಸಿ ಮತ್ತೆ T20ಯಲ್ಲಿ 162.92 ಸ್ಟ್ರೈಕ್ ರೇಟ್ ಹೊಂದಿದ್ದಾರೆ. ಹಾಗೆ 18 ವರ್ಷದ ಎಡಗೈ ಓಪನರ್ ಆಗಿರುವ ಸಾಹಿಲ್ ಪವರ್ ಪ್ಲೇನಲ್ಲಿ ಅಬ್ಬರದ ಬ್ಯಾಟಿಂಗ್ಗೆ ಹೆಸರುವಾಸಿ. ಆಸ್ಟ್ರೇಲಿಯಾ ಅಂಡರ್-19 ವಿರುದ್ಧ 109 ರನ್ ಗಳಿಸಿ ಗಮನ ಸೆಳೆದಿರುವ ಇವರು ಮಹಾರಾಷ್ಟ್ರ ಪ್ರೀಮಿಯರ್ ಲೀಗ್ನಲ್ಲಿ 177ಕ್ಕೂ ಹೆಚ್ಚು ಸ್ಟ್ರೈಕ್ ರೇಟ್ ಕಾಯ್ದುಕೊಂಡಿದ್ದಾರೆ. ಈ ಬಾರಿ ಇವರು ಡೆಲ್ಲಿ ಕ್ಯಾಪಿಟಲ್ಸ್ನಲ್ಲಿ ಆಡ್ತಾ ಇದ್ದು ಇವರ ಮೇಲೆ ಸಹ ನಿರೀಕ್ಷೆ ಹೆಚ್ಚಿದೆ. ಇಂದಿನ ಪಂದ್ಯಕ್ಕೆ 2000 ಪೊಲೀಸ್ ಬಿಗಿ ಭದ್ರತೆ. ಹೌದು, ಹಲವು ಸವಾಲುಗಳ ನಡುವೆಯೂ ರಾಜ್ಯ ಸರ್ಕಾರ ಮತ್ತು ಖಾಕಿ ಪಡೆಯ ಸರ್ಪಗಾವಲಿನಲ್ಲಿ ಬೆಂಗಳೂರು ಪಂದ್ಯಗಳ ಯಶಸ್ವಿ ಆಯೋಜನೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಉದ್ಘಾಟನೆ ಪಂದ್ಯಕ್ಕೆ ಬರೋಬ್ಬರಿ 2000 ಪೊಲೀಸ್ ಬಿಗಿ ಭದ್ರತೆ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈಗ 40 ಗೇಟ್ಗಳನ್ನು ಮಾಡಲಾಗಿದೆ. ಪ್ರತಿಯೊಂದು ಗೇಟ್ ಕೂಡ ದೊಡ್ಡದಾಗಿದೆ. ಟಿಕೆಟ್ ಇದ್ರೆ ಮಾತ್ರ ಕ್ರೀಡಾಂಗಣದ ಬಳಿ ಬರಬೇಕು, ಇಲ್ಲದಿದ್ದರೆ ಮನೆಯಲ್ಲಿರಿ.
ರೋಡ್ನಲ್ಲಿ ಬರೋದು, ಪ್ಲೇಯರ್ಸ್ ವಾಹನಕ್ಕೆ ಅಡ್ಡ ಬರೋದು ಯಾವುದೂ ಮಾಡುವಂತಿಲ್ಲ. ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಹುಚ್ಚಾಟ ಮೆರೆಯದಂತೆ ಕಮಿಷನರ್ ಎಚ್ಚರಿಕೆ ನೀಡಿದ್ದಾರೆ. ಜೊತೆಗೆ ಈ ಬಾರಿ ಪೇಪರ್ ಟಿಕೆಟ್ ಬದಲಿಗೆ QR ಕೋಡ್ ಮೂಲಕ ಟಿಕೆಟ್ ಖರೀದಿಸಿ ಮ್ಯಾಚ್ ನೋಡಬೇಕಿದೆ. ಟಿಕೆಟ್ ಖರೀದಿಸಿದವರಿಗೆ ಮೆಟ್ರೋ ಪ್ರಯಾಣ ಕೂಡ ಉಚಿತವಾಗಿದೆ. ಇದೇ ವೇಳೆ 5 ಕಡೆಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದ್ದು ಅಲ್ಲಿಂದ ಬಸ್ಗಳ ಮೂಲಕ ಕ್ರೀಡಾಂಗಣಕ್ಕೆ ಬರಬೇಕು. ಇನ್ನು ಸ್ಟೇಡಿಯಂನಲ್ಲಿ 9 ಆಂಬ್ಯುಲೆನ್ಸ್ ಸಿದ್ಧವಾಗಿವೆ. ಜೊತೆಗೆ ಸ್ಟೇಡಿಯಂ ಸುತ್ತ 50 ವಿಶೇಷ CCTV ಕ್ಯಾಮೆರಾಗಳನ್ನು ಅಳವಡಿಸಿ ಹದ್ದಿನ ಕಣ್ಣಿಟ್ಟಿದೆ ಪೊಲೀಸ್ ಇಲಾಖೆ. ಇನ್ನು ಕೊನೆಗೆ ಒಂದು ವಿಷಯ ಹೇಳಿ ಈ ವಿಡಿಯೋ ಮುಗಿಸ್ತೀನಿ. ನಿಮಗೆಲ್ಲ ಗೊತ್ತೇ ಇದೆ, RCB ತಂಡವನ್ನು 2008ರಲ್ಲಿ ಮಧ್ಯದ ದೊರೆ ವಿಜಯ್ ಮಲ್ಯ ಕೇವಲ 450 ಕೋಟಿಗೆ ಖರೀದಿಸಿದರು. ಈಗ ವಿಶ್ವಾದ್ಯಂತ ಕೋಟ್ಯಂತರ ಅಭಿಮಾನಿಗಳು ಹೊಂದಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯ ಒಡೆತನ ಇದೀಗ ಆದಿತ್ಯ ಬಿರ್ಲಾ ಗ್ರೂಪ್, ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್, ಬೋಲ್ಟ್ ವೆಂಚರ್ಸ್ ಮತ್ತು ಬ್ಲ್ಯಾಕ್ ಸ್ಟೋನ್ ಕಂಪನಿ ಪಾಲಾಗಿದೆ. ಅದು ಬರೋಬ್ಬರಿ 16,700 ಕೋಟಿಗೆ. ಸೊ ಈಗ RCB ತಂಡ ಹೊಸ ಮಾಲೀಕತ್ವದೊಂದಿಗೆ ಮುನ್ನಡೀತಾ ಇದೆ. ಇದಕ್ಕೆ ಮಹಿಳಾ ತಂಡವು ಕೂಡ ಸೇರ್ಪಡೆಗೊಂಡಿದೆ. ಈ ಸಲವೂ ಕಪ್ ನಮ್ಮದೇ ಎನ್ನುವ ಅಭಿಮಾನಿಗಳ ಹಾರೈಕೆ ಮತ್ತೆ ಈಡೇರಲಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಮರೆಯದೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಬೆಂಬಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತು RCB ಮತ್ತು ಹೈದರಾಬಾದ್ ಮುಖಾಮುಖಿಯಲ್ಲಿ ಯಾವ ತಂಡ ಗೆಲ್ಲುತ್ತೆ ಅಂತ ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.